ರಸ್ತೆ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಬೈಲಹೊಂಗಲ ನಗರದಲ್ಲಿ ಅಳವಡಿಸಲಾಗಿರುವ ಅತ್ಯಾಧುನಿಕ ಎಐ ಆಧಾರಿತ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಹಾಗೂ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕ್ಯಾಮೆರಾಗಳು ಕಾರ್ಯಾರಂಭ ಮಾಡಿದ್ದು, ಇನ್ನು ಮುಂದೆ ಸಂಚಾರ ನಿಯಮ ಉಲ್ಲಂಘಿಸುವ ವಾಹನ ಸವಾರರ ವಿರುದ್ಧ ಯಾವುದೇ ಹಸ್ತಕ್ಷೇಪವಿಲ್ಲದೆ ಸ್ವಯಂಚಾಲಿತವಾಗಿ ಕಾನೂನು ಕ್ರಮ ಜರುಗಲಿದೆ. ವೇಗವಾಗಿ ಬೆಳೆಯುತ್ತಿರುವ ಬೈಲಹೊಂಗಲ ನಗರದಲ್ಲಿ ವಾಹನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಪ್ರತಿದಿನ ಸಾವಿರಾರು ದ್ವಿಚಕ್ರ, ತ್ರಿಚಕ್ರ, ಕಾರು ಹಾಗೂ ಸರಕು ಸಾಗಣೆ ವಾಹನಗಳು ಸಂಚರಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವುದು ಹಾಗೂ ಸಂಚಾರ ಶಿಸ್ತನ್ನು ಕಾಪಾಡುವುದು ಪೊಲೀಸ್ ಇಲಾಖೆಗೆ ದೊಡ್ಡ ಸವಾಲಾಗಿತ್ತು. ಇದನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲೆ ಪೊಲೀಸ್ ಇಲಾಖೆ ತಂತ್ರಜ್ಞಾನದ ನೆರವಿನಿಂದ ಸಂಚಾರ ನಿಯಂತ್ರಣ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಿದೆ. ಬೈಲಹೊಂಗಲ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತ, ಅಮಟೂರು ಬಾಳಪ್ಪ ವೃತ್ತ, ಚೆನ್ನಮ್ಮ ವೃತ್ತ, ಇಂಚಲ್ ರಸ್ತೆ ಹಾಗೂ ಗ್ಯಾಲಕ್ಸಿ ಗಾರ್ಡನ್ ಎದುರು ಅತ್ಯಾಧುನಿಕ ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದ್ದು, ಇವು 24 ಗಂಟೆಗಳ ಕಾಲ ವಾಹನಗಳ ಚಲನವಲನಗಳನ್ನು ನಿರಂತರವಾಗಿ ದಾಖಲಿಸುತ್ತಿವೆ. ಈ ಕ್ಯಾಮೆರಾಗಳು ವಾಹನಗಳ ನೋಂದಣಿ ಸಂಖ್ಯೆಯನ್ನು ಸ್ವಯಂಚಾಲಿತವಾಗಿ ಗುರುತಿಸುವ ಜೊತೆಗೆ ಹೆಲ್ಮೆಟ್ ಧರಿಸದಿರುವುದು, ತ್ರಿಬಲ್ ರೈಡಿಂಗ್, ಸೀಟ್ ಬೆಲ್ಟ್ ಧರಿಸದಿರುವುದು, ಅತಿ ವೇಗದ ಚಾಲನೆ, ಮೊಬೈಲ್ ಬಳಸಿ ವಾಹನ ಚಾಲನೆ, ನಿರ್ಲಕ್ಷ್ಯ ಚಾಲನೆ, ಸಂಚಾರ ನಿಯಮ ಉಲ್ಲಂಘನೆ ಸೇರಿದಂತೆ ಹಲವು ಉಲ್ಲಂಘನೆಗಳನ್ನು ನಿಖರವಾಗಿ ಪತ್ತೆ ಹಚ್ಚುವ ಸಾಮರ್ಥ್ಯ ಹೊಂದಿವೆ. ಈ ಹಿಂದೆ ನಿಯಮ ಉಲ್ಲಂಘನೆ ಪತ್ತೆ ಹಚ್ಚಲು ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲಿ ನಿಂತು ವಾಹನಗಳನ್ನು ತಡೆದು ಪರಿಶೀಲನೆ ನಡೆಸಬೇಕಾಗುತ್ತಿತ್ತು. ಆದರೆ ಹೊಸ ವ್ಯವಸ್ಥೆಯಲ್ಲಿ ಕ್ಯಾಮೆರಾಗಳಲ್ಲಿ ದಾಖಲಾಗುವ ಮಾಹಿತಿಯು ನೇರವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯ ನಿಯಂತ್ರಣ ಕೊಠಡಿಗೆ ರವಾನೆಯಾಗುತ್ತದೆ. ಪರಿಶೀಲನೆಯ ಬಳಿಕ ವಾಹನ ಮಾಲೀಕರಿಗೆ ಈ ಚಲನ್ ಹಾಗೂ ದಂಡದ ನೋಟಿಸ್ ನಿಯಮಾನುಸಾರ ಜಾರಿಯಾಗಲಿದೆ. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ತ್ರಿಬಲ್ ರೈಡಿಂಗ್, ಅತಿ ವೇಗ, ಮೊಬೈಲ್ ಬಳಸಿ ವಾಹನ ಚಾಲನೆ, ಸಂಚಾರ ನಿಯಮಗಳ ಉಲ್ಲಂಘನೆ ಸೇರಿದಂತೆ ಯಾವುದೇ ತಪ್ಪು ಕಂಡು ಬಂದರೂ ದಂಡದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಇಲಾಖೆ ಸ್ಪಷ್ಟಪಡಿಸಿದೆ. ಇದಲ್ಲದೆ ಮರಳು, ಉಸುಕು ಹಾಗೂ ಇತರೆ ನಿರ್ಮಾಣ ಸಾಮಗ್ರಿಗಳನ್ನು ಸಾಗಿಸುವ ಟಿಪ್ಪರ್ ಮತ್ತು ಸರಕು ಸಾಗಣೆ ವಾಹನಗಳು ಕಡ್ಡಾಯವಾಗಿ ಲೋಡ್ ಮೇಲೆ ಹೊದಿಕೆ ಹಾಕಿಕೊಂಡೇ ಸಂಚರಿಸಬೇಕು. ನಿಯಮ ಉಲ್ಲಂಘಿಸುವ ವಾಹನಗಳ ವಿರುದ್ಧವೂ ಎಐ ಕ್ಯಾಮೆರಾ ಆಧಾರದ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ. ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಅವರು ಪ್ರೆಸ್ ಕ್ಲಬ್ ವಾಹಿನಿಯೊಂದಿಗೆ ಮಾತನಾಡಿ, ನಗರದಲ್ಲಿ ಅಳವಡಿಸಲಾಗಿರುವ ಎಐ ಕ್ಯಾಮೆರಾಗಳು ಸಂಚಾರ ನಿಯಮ ಉಲ್ಲಂಘನೆಗಳನ್ನು ಅತ್ಯಂತ ನಿಖರವಾಗಿ ಪತ್ತೆ ಹಚ್ಚುತ್ತವೆ. ಸಾರ್ವಜನಿಕರು ದಂಡದ ಭಯಕ್ಕಿಂತ ತಮ್ಮ ಜೀವದ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಹೆಲ್ಮೆಟ್ ಧರಿಸುವುದು, ತ್ರಿಬಲ್ ರೈಡಿಂಗ್ ಮಾಡದಿರುವುದು, ಅತಿ ವೇಗದ ಚಾಲನೆ ತಪ್ಪಿಸುವುದು ಸೇರಿದಂತೆ ಪ್ರತಿಯೊಬ್ಬರು ಜಾಗೃತವಾಗಿ ವಾಹನ ಚಲಾಯಿಸಿದರೆ ರಸ್ತೆ ಅಪಘಾತಗಳನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು. ಸುರಕ್ಷಿತ ಸಂಚಾರಕ್ಕಾಗಿ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದು ಅವರು ಮನವಿ ಮಾಡಿದರು. ಎಲ್ಲ ಬೈಲಹೊಂಗಲ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ವೀರಯ್ಯ ಹಿರೇಮಠ್, ಡಿಎಸ್ಪಿ ಬೈಲಹೊಂಗಲ ಉಪವಿಭಾಗ. ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ನಾವು ಮಾತನಾಡ್ತಿರಬೇಕಾದಂತ ವಿಷಯ ಏನಂತಂದ್ರೆ, ನಮ್ಮ ಉಪವಿಭಾಗ ವ್ಯಾಪ್ತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತಿದೆ. ಅದರ ಜೊತೆಗೆ ಅಪಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಪಘಾತ ಪ್ರಕರಣಗಳಿಂದ ಅನೇಕ ಸಾವು ನೋವು ಕೂಡ ಜಾಸ್ತಿ ಆಗ್ತಾ ಇದೆ. ಈ ಎಲ್ಲ ಅಪಘಾತ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಈಗಾಗಲೇ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಸ್ ಕೂಡ ದಾಖಲು ಮಾಡ್ತಾ ಇದ್ದೀವಿ. ವಿತೌಟ್ ಹೆಲ್ಮೆಟ್ ಕೇಸಸ್ ದಾಖಲು ಮಾಡ್ತಾ ಇದ್ದೀವಿ. ಮತ್ತು ಯಾರು ಅಡ್ಡಾದಿಡ್ಡಿ ಚಾಲನೆ ಮಾಡ್ತಿರ್ತಕ್ಕಂಥ ವಾಹನಗಳನ್ನ ತಡೆದು ನಿಲ್ಲಿಸಿ ಅವರಿಗೆ ಕಾನೂನು ಪ್ರಕಾರ ಸೂಕ್ತ ನೋಟಿಸ್ ಅನ್ನು ನೀಡಿ ಅವ್ರ ಮೇಲೆ ಕೂಡ ನಾವು ಫೈನ್ ಕೂಡ ನಾವು ಹಾಕ್ತಾ ಇದ್ವಿ. ಇದಾಗ್ಯೂ ಕೂಡ ಬಹಳಷ್ಟು ಜನ ಇದನ್ನ ಕಂಪ್ಲೈ ಮಾಡದೇನೆ ಅಪಘಾತಗಳಿಗೆ ಈಡಾಗಿ ತೊಂದರೆ ಅನುಭವಿಸ್ತಿದ್ದಾರೆ. ಸೊ ಇದನ್ನ ನಾವು ಪ್ರಿವೆಂಟ್ ಮಾಡೋ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಗೆ ಆಟೋಮೈಸೇಷನ್ ಆಗಿದೆ. ಆಟೋಮೈಸೇಷನ್ ಅಂತಂದ್ರೆ ಆಟೋಮೆಟಿಕ್ ನಂಬರ್ ಡಿಟೆಕ್ಷನ್ ಕ್ಯಾಮೆರಾ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ITMS ಕ್ಯಾಮೆರಾ ಅಂತ ಕೊಟ್ಟಿದ್ದಾರೆ. ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ITMS ಅಂದ್ರೆ ಇಂಟೆಲಿಜೆನ್ಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇದ್ರ ಪ್ರಕಾರ ಅದರಲ್ಲಿ ಇರ್ತಕ್ಕಂಥ ಸಾಫ್ಟ್ವೇರು ಒಬ್ಬರು ಯಾವನು ವಾಹನ ಚಾಲನೆ ಮಾಡ್ತಿರ್ತಕ್ಕಂಥವನು ಅವನು ಏನು ಹೆಲ್ಮೆಟ್ ಹಾಕಿಲ್ದೇ ಇದ್ರೆ ಹೆಲ್ಮೆಟ್ ಹಾಕಿಲ್ಲ ಅಂತ ಆಟೋಮೆಟಿಕ್ ಫೈನ್ ಮಾಡುತ್ತೆ. ಕಾರಲ್ಲಿ ಆಟೋಮೆಟಿಕ್ ಕ್ಯಾಮ್ರಾ ಕ್ಯಾಪ್ಚರ್ ಮಾಡಿ, ಸೀಟ್ ಬೆಲ್ಟ್ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತದೆ, ಅದರ ಮೇಲೆ ಕೂಡ ಫೈನ್ ಆಗ್ತದೆ. ಟ್ರಿಪಲ್ ರೈಡಿಂಗ್ ಹೋದ್ರೆ ಟ್ರಿಪಲ್ ರೈಡಿಂಗ್ ಅಂತ ಆಟೋಮೆಟಿಕ್ ಕ್ಯಾಮ್ರಾ ಕ್ಯಾಪ್ಚರ್ ಆಗಿ ಆ ನಂಬರ್ ಐಡೆಂಟಿಫೈ ಮಾಡಿ ಅವ್ರದ್ದು ನಂಬರ್ಗೆ ಅವರು ಮನೆ ಅಡ್ರೆಸ್ಗೆ ನೋಟಿಸ್ ಕೂಡ ಹೋಗ್ತವೆ. ಇವನ್ನ ಈಗಾಗಲೇ ಬೈಲಹೊಂಗಲ ಪಟ್ಟಣದಲ್ಲಿ ಚೆನ್ನಮ್ಮ ಸರ್ಕಲ್ನಲ್ಲಿ ನಾವು ಈಗಾಗಲೇ ITMS ಕ್ಯಾಮರಾನ ನಾವು ಹಾಕಿದ್ದೀವಿ. ಇದ್ರ ಜೊತೆಗೆ ಆಟೋಮೆಟಿಕ್ ನಂಬರ್ ಪ್ಲೇಟ್ ಡಿಟೆಕ್ಷನ್ ಕ್ಯಾಮ್ರಾನ
ಈ ಬೋಳಣ್ಣವರ್ ಪೆಟ್ರೋಲ್ ಪಂಪ್ ಇಂಚಲ್ ಕಡೆ ಹೋಗ್ತಕ್ಕಂತ ರಸ್ತೆಯಲ್ಲಿ ಕೂಡ ನಾವು 2 ಕ್ಯಾಮರಾನ ನಾವು ಹಾಕಿದೀವಿ. ಅದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಅಲ್ಲಿ ಮುರುಗೋಡಿಯಿಂದ ಬರ್ತಕ್ಕಂಥ ವಾಹನಗಳು ಮತ್ತು ಹೊಸೂರಿಂದ ಬರ್ತಕ್ಕಂಥ ವಾಹನಗಳು ಅಲ್ಲಿ ಕೂಡ ಹಾಕಿದೀವಿ. ಅದ್ರ ಜೊತೆಗೆ ಧಾರವಾಡಿಂದ ಬರ್ತಕ್ಕಂಥ ವಾಹನಗಳ ಬಗ್ಗೆ ಅಮಟೂರು ಬಾಳಪ್ಪ ಸರ್ಕಲ್ ಅಲ್ಲಿ ಹಾಗೂ ಓಲ್ಡ್ ಬಸ್ ಸ್ಟ್ಯಾಂಡ್ ಹತ್ರ ಕೂಡ ನಾವು ಕ್ಯಾಮರಾನ ಹಾಕಿದೀವಿ. ಆದ್ದರಿಂದ ನಾವು ಬೈಲಹೊಂಗಲ ಉಪವಿಭಾಗದ ಎಲ್ಲ ಸಾರ್ವಜನಿಕರಿಗೆ ತಿಳಿಸುವುದೇನೆಂದರೆ, ದಯವಿಟ್ಟು ರೋಡ್ ಟ್ರಾಫಿಕ್ ಸೇಫ್ಟಿ ರೂಲ್ಸ್ ಏನಿದಾವೆ ಅದನ್ನ ಫಾಲೋ ಮಾಡಿ, ಹೆಲ್ಮೆಟ್ ಹಾಕಿ, ಸೀಟ್ ಬೆಲ್ಟ್ ಹಾಕಿ, ಟ್ರಿಪಲ್ ರೈಡಿಂಗ್ ಹೋಗಬೇಡಿ ಮತ್ತು ಕುಡಿದು ವಾಹನ ಚಾಲನೆ ಮಾಡಬೇಡಿ. ಹಾಗೇನಾದರೂ ಕಂಡು ಬಂದಲ್ಲಿ ನಿಮಗೆ ಖಂಡಿತವಾಗಿಯೂ ಕೂಡ ಫೈನ್ ಅಮೌಂಟ್ ಮನೆಗೆ ಬರ್ತದೆ. ಅದು ನೀವು ಪದೇ ಪದೇ ರಿಪೀಟೆಡ್ ಅಫೆಂಡರ್ನ ನೀವು ಆದ್ರೆ ಏನಾಗ್ತದೆ, ರಿಪೀಟ್ ಆಗಿ ಪದೇ ಪದೇ ನಿಮಗೆ ಚಲನ್ ಜನರೇಟ್ ಆಗಿ ನೀವು ಜಾಸ್ತಿ ಫೈನ್ ನ ಕೂಡ ಕಟ್ಟಬೇಕಾದಂತ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಜೀವ ಉಳಿಸ್ಕೊಳ್ಳಿ. ಧನ್ಯವಾದ.